ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮೆಚ್ಚಿದ ಮೇಧಾವಿ. ಅವರು ರಚಿಸಿದ್ದ ಸಂವಿಧಾನ ಇವತ್ತು ರಾಷ್ಟ್ರ ರಾಜಕೀಯದ ಹೃದಯದಂತಿದ್ದು, ಅದರ ಆಶಯಕ್ಕನುಗುಣವಾಗಿ, ಅದು ನಿರೀಕ್ಷೆಗನುಗುಣವಾಗಿ ಮತ್ತು ಸಂವಿಧಾನದ ಬದ್ಧತೆಗನುಗುಣವಾಗಿ ರಾಜಕಾರಣವನ್ನ ನಡೆಸಿಕೊಂಡು ಹೋಗಬೇಕು ಅನ್ನುವ ಆಶಯವನ್ನ ವ್ಯಕ್ತಪಡಿಸಿ ಅದನ್ನು ಅನುಷ್ಠಾನ ಮಾಡಿದ್ರು. ಅಂತ ಮಹಾನ್ ವ್ಯಕ್ತಿ ರಚಿಸಿದೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಲೋಕವಿಖ್ಯಾತರಾಗಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಸಂಚಿಕೆಯನ್ನು ತರ್ತಾ ಇದ್ದಾರೆ. ಚಂಕಮನ 4/2020 ವಾರ್ಷಿಕ ಸಂಚಿಕೆಯನ್ನ ಲೋಕಾರ್ಪಣೆಯನ್ನು ಮಾಡಿಕೊಡ್ಬೇಕು, ಜನಾರ್ಪಣೆಯನ್ನು ಮಾಡಿಕೊಡ್ಬೇಕು. ಅದನ್ನು ಮಾಡಿಕೊಡ್ಬೇಕಾದಂತ ಹೊಣೆಗಾರಿಕೆಯನ್ನ ದಸರಾ ವಸ್ತು ಪ್ರದರ್ಶನದ ಅಧ್ಯಕ್ಷರಾಗಿ, ಕ್ರಿಯಾಶೀಲ ರಾಜಕಾರಣಿಗಳಾಗಿ, ತಮ್ಮ ವ್ಯಕ್ತಿತ್ವದಿಂದ ಜನಮನಸ್ಸಿಗೆ ಹತ್ತಿರವಾಗಿರುವಂತಹ ಆ ರಘುರ್ ಅವರು ಆ ಕೆಲಸವನ್ನ ಸಾಧ್ಯ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಂಬೇಡ್ಕರ್ ಕಾರವಾನ ಪತ್ರಿಕೆಯು ಕೂಡ ಈಗ ಜನರ್ಪಣೆಗೊಂಡಿದೆ, ಎಲ್ಲರ ಕೈಯಲ್ಲಿದೆ. ಇದೀಗ ನಿಮ್ಮ ಮುಂದೆ ಅದನ್ನು ಅನಾವರಣ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲ ಆಸಕ್ತ ಓದಿಗೂ ಕೂಡ ಅದು ದೊರೆಯುತ್ತದೆ. ಅದನ್ನು ವಾಚನ ಮಾಡಬೇಕು. ಅಲ್ಲಿ ಮೌಲಿಕ ನಮ್ಮ ಸಂಗತಿಗಳನ್ನು ಇವೆಲ್ಲ ಮನದಟ್ಟು ಮಾಡ್ಕೊಳ್ಬೇಕು. 2 ಪತ್ರಿಕೆಗಳಿಗೆ ಲೋಕಾರ್ಪಣೆಗಳಿವೆ, ಒಂದು ಸಂಚಿಕೆ, ಮತ್ತೊಂದು ಕಾರವಾನ ಪತ್ರಿಕೆ, ಅಂಬೇಡ್ಕರ್ ಕಾರವಾನ ಪತ್ರಿಕೆ. ಬಂಧುಗಳು, ಸಿದ್ದರಾಮಯ್ಯನವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಮಳವಳ್ಳಿ ಕಾಲೇಜಿನ ಒಂದು ವಿಶೇಷ ಸಂಚಿಕೆಯ ಮತ್ತು ವಿಶೇಷವಾಗಿ ಸಿದ್ದರಾಜು ಅವರ ಜನ್ಮದಿನಾಚರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡುವ ಮೂಲಕ ಅವರಿಗೆ ಶುಭಾಶಯವನ್ನು ಕೋರುವಂಥ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ವಿ. ಮಾತು ಸ್ವಲ್ಪ ಕಡಿಮೆ ಆಡಬೇಕಂತಕ್ಕಂಥ ಅರಿವಿನಿಂದ 1-2 ಮಾತಷ್ಟೇ ಆಡ್ತೀವಿ. ಸಮಯ ತುಂಬ ಕಡಿಮೆ ಇದೆ. ಅವೆಲ್ಲ ಮಹಾರಾಜರ ಮಾತನ್ನು ಕೇಳಲಿಕ್ಕೆ ಕೊಡ್ತಿದ್ದೀರಿ. ವಿವೇಕಾನಂದ ಅವರು ಮಾತನಾಡೋರಿದ್ದಾರೆ. ಬಹುಶಃ ಮಾಯಪ್ಪನವರ ಅದ್ಭುತವಾದಂಥ ನಿರೂಪಣೆ, ನಮ್ಮಗಳ ಮಾತು ಎಲ್ಲವನ್ನು ಕೂಡ ಅವರ ನಿರೂಪಣೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಂದ್ಕೊಂಡಿದ್ದೀವಿ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಕಟ್ಕೊಟ್ಟಿದ್ದಾರೆ. ಬಹುಶಃ ಮಳವಳ್ಳಿ ಅಂತ ಪ್ರದೇಶದಲ್ಲಿ ಸಿದ್ದರಾಜು ಅಂತ ಒಬ್ಬ ಸರಳ, ಸಜ್ಜನ, ವೀರಣ, ವಿದ್ವತ್ಪೂರ್ಣ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಶಿಕ್ಷಣ ಯಾತ್ರೆಯನ್ನ ಸಮಾಜದ ಕಟ್ಟ ಕಡೆಯ ವರ್ಗಕ್ಕೂ ತಲುಪಿಸುವಂತ ಕಾಯಕವನ್ನ ಮಾಡುವ ಮೂಲಕ ಒಬ್ಬ ನೈಜ ಅಂಬೇಡ್ಕರ್ ವಾದಿಯಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಬಹುಶಃ ಈ ಭಾಗದ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪೂಜ್ಯ ಬಂತೇಜಿಯವರು ಕೂಡ ವೇದಿಕೆ ಮೇಲಿದ್ದಾರೆ, ಇಂದ್ರೇಶ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಉದಯೋನ್ಮುಖ ಕಲಾವಿದರುಗಳು ಕೂಡ ಇದ್ದಾರೆ. ನಾನು ಸ್ವಲ್ಪವಷ್ಟೇ ಮಾತನಾಡ್ತೇನೆ. ಪ್ರಾರಂಭಿಕ ಹಂತದಿಂದ ಸನ್ಮಾನ್ಯ ಮಹಾರಾಜರ ಕುರಿತು ನಾವೆಲ್ಲ ಕೇಳ್ತಾ ಇದ್ದೀವಿ, ರೋಮಾಂಚನಗೊಂಡಿದ್ದೀವಿ. ಅದರಿಂದ ಆ ಸಂಬಂಧ 2 ಮಾತನ್ನ, ಯಾಕೆಂದ್ರೆ ಮನುಷ್ಯನಿಗೆ ನಾಗರಿಕ ಸಮಾಜವನ್ನ ಕಟ್ಟಿಕೊಡುವುದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅನ್ನ, ಅಕ್ಷರ, ಆರೋಗ್ಯ. ಬಹುಶಃ ಭರತ ಭೂಮಿಯಲ್ಲಿ ಶತಮಾನಗಳ ಹಿಂದೆಯೇ ಅಕ್ಷರ, ಅನ್ನ, ಆರೋಗ್ಯವನ್ನ ಕಟ್ಟ ಕಡೆಯ ಪ್ರಜೆಗೂ ತಲುಪಿಸಿ ಈ ಭಾಗವನ್ನ ಅಕ್ಷರ ಸಹ ಸಾಮ್ರಾಜ್ಯ ಮಾಡಿದಂತ ಒಂದು ಶ್ರೇಷ್ಠ ಮನೆತನ ಇದ್ದರೆ ಅದು ಮೈಸೂರು ರಾಜಮನೆತನ ಅಂತ ಹೇಳಲಿಕ್ಕೆ ಬಯಸ್ತೇನೆ. 10,000 ಕಾರಣಗಳನ್ನ ಕೊಟ್ಟು ನಾಲ್ವಡಿ ಪ್ರಭುಗಳನ್ನ, ಆ ರಾಜಮನೆತನದಲ್ಲಿ ಆಳಿದಂತ ಎಲ್ಲರನ್ನ ನಾವು ನೆನಪಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಅವರು ಹೇಳಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಮಹಾತ್ಮ ಗಾಂಧಿಯವರು ನಾಲ್ವಡಿಯವರನ್ನ ಕಂಡಾಗ, ಅಪ್ಪ ನಿನ್ನಂತ ಮಹಾರಾಜ ಈ ಭೂಮಿ ಮೇಲೆ ಇರೋದಾದ್ರೆ, ಈ ದೇಶದಲ್ಲಿ ಆಳೋದಾದ್ರೆ ನಾವು ಸ್ವತಂತ್ರಕ್ಕೋಸ್ಕರ ಚಳುವಳಿನೇ ಮಾಡ್ತೇವೆ ಅಂತ ಶ್ರೇಷ್ಠ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜನ್ಮದಿನ ನಾಡಿದ್ದು 4ನೇ ತಾರೀಕು. ಬಹುಶಃ ಅದರ ಮುನ್ನಾ ದಿನ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಅತ್ಯಂತ ಸೌಭಾಗ್ಯವಂತ.
ಆ ದೃಷ್ಟಿಯಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾವ ನೆಲದಲ್ಲಿ ಬರಡಾದ ನೆಲದಲ್ಲಿ ಹಸಿರು ಕಂಗೊಳಿಸಿ ಬಹಳ ಯುವಕ ಆ ಕನ್ನಂಬಾಡಿಯನ್ನು ಕಟ್ಟಬೇಕಾದಾಗ ಆ ಬಂದಂತ ಒಂದು ಪ್ರವಾಹದಲ್ಲಿ ಮುಳುಗಿ ಹೋಗ್ತಾ ಇದ್ದಂತ ಒಬ್ಬ ಕಾರ್ಮಿಕರನ್ನ ಬದುಕಿಸ್ಲಿಕ್ಕಾಗಿ ಅವರೇ ಮುಳುಗಿ ಸತ್ತೋಗ್ಬಿಡ್ತಾರೆ. ಬಹಳ ವರ್ಷಗಳ ಕಾಲ ಅದು ನೆನೆಗುದಿಗೆ ಬಿದ್ದಿರ್ತದೆ. ನಾನು ನೋಡಿ ಅವರಿಗೆ ಇಂಥ ಒಂದು ಯೋಜನೆ ಕೈಗೊಳ್ಳಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಯಾತನೆ ಇರ್ತದೆ. ಅದೇ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1908-9 ಮಹಾರಾಷ್ಟ್ರ ಮತ್ತೆ ಹೈದರಾಬಾದ್ನಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ನಾನು ವಿಸ್ತೃತವಾಗಿ ಹೇಳಕ್ ಹೋಗುದಿಲ್ಲ. ಅವತ್ತಿನ ದಿವಾನರಾದಂತ ಆನಂದರಾಯರು ಅವರಿಗೆ ಪತ್ರವನ್ನು ಬರೆದು ಈ ಸಂಸ್ಥಾನಕ್ಕೆ ನೀವು ಬರಬೇಕಂತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ನಾನೊಬ್ಬ ಚೀಫ್ ಇಂಜಿನಿಯರ್ ಆಗಿ ಬಂದು ಬರೀ ಇಂಜಿನಿಯರ್ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ನನಗೆ ಅಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಅವಕಾಶ ಇದ್ರೆ, ಒಂದು ಅಣೆಕಟ್ಟು ಕಟ್ಟತಕ್ಕಂಥ ಅವಕಾಶಗಳಿದ್ರೆ ನಾನು ಬರ್ತೀನಿ ಅಂತ ಒಂದು ಆಡಳಿತವನ್ನು ನೋಡ್ತಾ ಇದ್ದೀನಿ. ಅಯ್ಯೋ, ಇದು ನಿಮ್ಮ ತಾಯಿ, ಯಾಕೆಂದ್ರೆ ವಿಶ್ವೇಶ್ವರಯ್ಯನವರು ಕೋಲಾರ ಮೂಲ, ಕೋಲಾರ ಕೂಡ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರಿರ್ತಾರೆ. ಅಂಥದ್ದು ನಿನ್ನ ತಾಯಿ ನೆಲಕ್ಕಾಗಿ ಸೇವೆ ಮಾಡಲಿಕ್ಕೆ ಬಾ, ನೀವು ಯಾವ ಕಲ್ಪನೆಯನ್ನು ಮಾಡ್ತಾ ಇದೆಯೋ ಅಂತ ಕನಸುಗಾರ ಮಹಾರಾಜ ನಮ್ಮ ಮೈಸೂರಿನವರು ಅಂತ ಹೇಳ್ತಾರೆ. ಆಗ ವಿಶ್ವೇಶ್ವರಯ್ಯನವರು ಬರ್ತಾರೆ, ಪ್ರಾಜೆಕ್ಟ್ ಮಾಡ್ತಾರೆ. ಆದ್ರೆ ಮಡ್ರಾಸಿನ ಕೈಯಲ್ಲಿ ಇದ್ದಂತ ಆಡಳಿತದಲ್ಲಿ ಬಹಳ ಹಿಂಸೆ ಕೊಡ್ತಾರೆ. ಕನ್ನಂಬಾಡಿ ಕಟ್ಟಲಿಕ್ಕೆ ಅನುಮತಿಯನ್ನೇ ಕೊಡೋದಿಲ್ಲ. ತುಂಬಾ ಅವಮಾನಗಳನ್ನ ಇಲ್ಲಿಂದ ಹೋದಂತ ಅಧಿಕಾರಿಗಳಿಗೆ ದಿನಗಟ್ಟಲೆ ಕಾಯಿಸಿ ಮಾಡ್ತಾರೆ. ಆಗ ವಿಶ್ವೇಶ್ವರಯ್ಯನವರು ದೆಹಲಿಗೆ ಹೋಗಿ ಗವರ್ನರ್ ಜನರಲ್ ಆರ್ಡಿ, ಇವತ್ತು ಮೈಸೂರಿಗೆ ಹೋದ್ರೆ ಆರ್ಡಿ ಸರ್ಕಲ್ ಇದೆಯಲ್ಲ, ಅದು ಅವರ ಹೆಸರಿನಲ್ಲಿ ಇದೆ, ಅವರನ್ನ ಕಟ್ಟಿ ಮಾತನಾಡ್ತಾರೆ. ಈ ವಿಚಾರ ಹೇಳ್ತಾರೆ, ತಮಿಳುನಾಡಿಗೆ ಅಣೆಕಟ್ಟು ಕಟ್ಟೋದ್ರಿಂದ ಏನೂ ತೊಂದರೆ ಆಗುದಿಲ್ಲ. ಇಲ್ಲಿ 1,50,000 ಹೆಕ್ಟೇರು ನಮ್ಮ ನೆಲದಲ್ಲಿ ಹುಟ್ಟುವಂತ ಕಾವೇರಿ, ನಮ್ಮ ನೆಲದಲ್ಲಿ ಹರಿಯುವಂತ ಕಾವೇರಿಯನ್ನ ನಾವು ಬೆಳೆಸ್ಕೊಳ್ಳಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ ಅಂತಕ್ಕಂಥ ವಾದವನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆರ್ಡಿ ಗುರುಗಳು ನಿಮ್ಮ ನೀರನ್ನು ನೀವು ಉಪಯೋಗಿಸ್ಕೊಳ್ಳಕ್ಕೆ ಯಾವ ಧೋರಣೆ ನಾಯಕನಪ್ಪಣೆ ಅಂತೇಳಿ ಅನುಮತಿಯನ್ನು ಕೊಡ್ತಾರೆ. ಆ ಅನುಮತಿಯನ್ನು ಹೊತ್ತು ವಿಶ್ವೇಶ್ವರಯ್ಯನವರು ಮಹಾರಾಜರ ಹತ್ರ ಬರ್ತಾರೆ. ಆದ್ರೆ ಕೊಟ್ಟಿರ್ತಕ್ಕಂಥದ್ದು 80 ಅಡಿಗೆ ಮಾತ್ರ ಕೊಟ್ಟಿರ್ತಾರೆ. ಎಷ್ಟು? ಆ 80 ಅಡಿ ಅಣೆಕಟ್ಟನ್ನು ಕಟ್ಟಿದ್ರೆ ಈ ಭಾಗದಲ್ಲಿ ನೀರಾವರಿ ಪ್ರಾಜೆಕ್ಟ್ ಅನ್ನ ಮಾಡಬಹುದು ಮಹಾಸ್ವಾಮಿಗಳೇ, ಆದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೊಡಕ್ಕಾಗೋದಿಲ್ಲ ಅಂತ ಮಹಾರಾಜರು ಚಾಮುಂಡೇಶ್ವರಿ ಕಡೆ ಒಂದು ಕಡೆ ನೋಡ್ತಾರೆ. ಆ ತಾಯಿ ಇದ್ದಾಳೆ, 124 ಅಡಿಗೆ ತಿರ್ತಿ ಆಮೇಲೆ ನೋಡ್ಕೊಳ್ಳೋಣ ಮುಂದೆ ಅಂತ. ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದಿದ್ರೆ, ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿದು ಇಡೀ ದೇಶದ ಜನ ಬಂದು ಮೆರೆದು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂದ್ರೆ ಅದು ನಮ್ಮ ಮಹಾಸ್ವಾಮಿ ಮಹಾಂಗುಡಿ ಕೃಷ್ಣರಾಜ ಒಡೆಯರ್ ನಂತರ ಆಗ್ತಿದೆ. ಆದ್ರೆ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕಾಗಲ್ಲ. ಇವತ್ತು ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ರಸ್ತೆ ಮಾಡಿ, ಒಂದು ನೀರಾವರಿ ಯೋಜನೆ ಮಾಡಿ 108 ವಿಘ್ನೇನು ಅವತ್ತು ಕೂಡ ಮಹಾರಾಜರಿಗೆ ತೊಂದರೆ ಕೊಡ್ತಾರೆ. ಅಯ್ಯೋ ಸ್ವಾಮಿ, ಏನಾದ್ರು ಕೈಗೆ ಎತ್ಕೊಂಡ್ರೆ ಇಡೀ ಸಂಸ್ಥಾನ ಬರಲಾಗುತ್ತದೆ, ದುಡ್ಡೇ ಇಲ್ಲ ಇದಕ್ಕೆ ಅಂದ್ಬಿಡ್ತಾರೆ. ಒಂದು 6 ತಿಂಗಳು ಅದು ನೆನಪಿದ್ದಂಥದ್ದು. ಆಗ ವಿಶ್ವೇಶ್ವರಯ್ಯರು ನಿಂತ್ಕೊಂಡು ರಾಜೀನಾಮೆ ಕೊಡಕ್ಕೆ ಮಾಡ್ತಾರೆ. ಈ ಪ್ರಾಜೆಕ್ಟ್ ಆಗದೆ ಇದ್ರೆ ನಮಗೆ ಕೆಲಸ ಇರಲಿಲ್ಲ, ಹೊರಟ್ಬಿಡ್ತೀವಿ, ಬಹಳ ಕಷ್ಟಪಟ್ಟು ನಾವು ಅನುಮತಿ ತಂದಿದ್ದೀವಿ ಅಂತ. 2 ವಾರ ಟೈಮ್ ಕೊಡಿ ವಿಶ್ವೇಶ್ವರಯ್ಯನವರು ಮೈಸೂರು ಬನ್ನಿ ಅಂತ. ಆ 2 ವಾರ ಕೃಷ್ಣರಾಜ ಒಡೆಯರ್ನವರು ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ. ನಮ್ಗೆ ಯಾರಾದ್ರೂ ಸಾಲ ಏನಾದ್ರು ನಾಳೆ ಬೆಳಿಗ್ಗೆ ಕೊಡ್ಬೇಕಾದ್ರೆ ರಾತ್ರಿ ದುಡ್ಡು ಬರಲ್ಲ, ಬೆಡ್ರೂಮಲ್ಲಿ ಓಡಾಡ್ತಿರ್ತೀವಿ. ಹೆಂಡತಿ ಕೇಳ್ತಾರೆ, ಇದ್ಯಾಕೆ ಮನೆ ಕಡೆ ಏನ್ ನಿಮ್ ಸಮಸ್ಯೆ ಅಂತಾರೆ. ಮತ್ತೆ ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ನಾನೇನೋ ಒಂದು ಸ್ವಲ್ಪ ಚಿನ್ನ ಬೇಕು ಅಂದ್ರೆ ರಾತ್ರಿನೇ ಜಗಳ ಆಗೋದಲ್ಲ. ಅವ್ರ ಹೆಂಡತಿ ರಾಣಾ ಪ್ರತಾಪ್ ಕುಮಾರಿಯವರು, ಗುಜರಾತ್ ಮೂಲದವರು, ನಾಲ್ವಡಿಯವರ ಹೆಂಡತಿ. ಅತ್ತೆಗೆ ಹೇಳ್ತಾರೆ, ಕೃಷ್ಣ ವಾಣಿವಿಲಾಸ ಸನ್ನಿಧಿಯವರಿಗೆ, ಮಹಾಸ್ವಾಮಿಗಳು ಮಣಿಸ್ತಾ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಇದ್ದು ಓಡಾಡ್ತಿದ್ದಾರೆ, ಏನೂ ಗೊತ್ತಿಲ್ಲ ಅಂತಾರೆ. ಆ ವಾಣಿವಿಲಾಸ ಸನ್ನಿಧಿಯವರು ಮಗನಿಗೆ ಕೇಳ್ತಾರೆ, ಏನಪ್ಪ ನನ್ನ ಸಮಸ್ಯೆ ಅಂತ. ನಿನ್ನ ಅನುಮತಿ ಬಂದ್ಬಿಟ್ಟಿದೆ, ಸಂಸ್ಥಾನದಲ್ಲಿ ದುಡ್ಡಿಲ್ಲ, ಆದ್ರೆ ಅಣೆಕಟ್ಟು ಕಟ್ಟಿ ಹೋದ್ರೆ ಈ ರೈತರ ದುಡ್ಡು ಹಸನ ಆಗಲ್ಲ, ನಮ್ಮ ನಾಡು ಧಾನ್ಯ ಸಂಪತ್ತಿನಿಂದ ಕಂಗೊಳಿಸಲ್ಲ, ನಾಡು ಬೆಳೆಯಲ್ಲ, ಇದೇ ಚಿಂತೆ ಅಮ್ಮ ಅಂತಾರೆ. ಆಗ ಅತ್ತೆ ಸೊಸೆ ಸೇರಿ ನಾಲ್ವಡಿಯವರ ಹೆಂಡತಿ ಪ್ರತಾಪ್ ಕುಮಾರಿ ಕೃಷ್ಣವಿಲಾಸ ಸನ್ನಿಧಿಯವರು, ವಾಣಿವಿಲಾಸ ಸನ್ನಿಧಿಯವರು ಮೂಟೆ ಅವರ ತವರಿನಿಂದ ತಂದಿದ್ದಂಥ ಚಿನ್ನವನ್ನೆಲ್ಲ ಸೇರಿ ಕಟ್ಟಿ ಬೊಂಬಾಯಿಗೆ ತೆಗೆದುಕೊಂಡು ಮಾರಾಟ ಮಾಡಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಹತ್ತಾರು ಕಾರಣಗಳಿದೆ, ಹತ್ತಾರು ಸಮಯದ ಅಭಾವದಿಂದ ನಾನು
ಅಂತ ವಂಶದ ಕುಡಿ ಇವತ್ತು ಈ ವೇದಿಕೆಯಲ್ಲಿ ಹೊಂದಿಕೊಂಡಿದೆ. ಯಾರು ಗೊತ್ತೇನೆ, ದತ್ತು ತಗೊಂಡ್ರು ಅಂತಾರೆ, ದತ್ತು ತಗೊಂಡದ್ದಲ್ಲ ಇಲ್ಲ, ಆ ವಂಶದ ಕುಡಿಯೇ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಮ್ಮರಾದ ಕಂಠೀರವ ನರಸಿಂಹರಾಜ ಒಡೆಯರವರು, ಅವರ ಪುತ್ರ ಚಾಮರಾಜ ಒಡೆಯರವರು. ಅವರಿಗೆ 5 ಜನ ಮಕ್ಕಳು, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ, ಗಾಯತ್ರಿ ದೇವಿ, ರುದ್ರಾಕ್ಷಿ ದೇವಿ, ಶ್ರೀಕಂಠದತ್ತ ಒಡೆಯರು. ಹಿರಿಯ ಮಗಳು ಗಾಯತ್ರಿ ದೇವಿ ಅಂತಕ್ಕಂಥದ್ದು 28 ವರ್ಷಕ್ಕೆ ಹೋಗ್ಬಿಡ್ತಾರೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಫ್ ಯೂನಿವರ್ಸಿಟಿ ಅವಾರ್ಡ್ ತೆಗೆದುಕೊಳ್ತಾರೆ. ಆ ಗಾಯತ್ರಿ ದೇವಿಯ ಮೊಮ್ಮಗನು ಯದುವೀರ ಕೃಷ್ಣದತ್ತ ನರಸಿಂಹರಾಜರು. ನಾನು ಒಂದು ಮಾತನ್ನು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ಬಹಳ ಪುಣ್ಯದಿಂದ ನಾವೆಲ್ಲರ ಜೊತೆ ನೋಡ್ತೀವಿ. ನಾವೆಲ್ಲ ರಾಮಾಯಣ ನೋಡಿದ್ದೀವಿ, ಕಿಂಪನೆಯ ರಾಮನನ್ನ ನಾಟಕದಲ್ಲಿ ನೋಡ್ತೀವಿ, ಕಿಂಪನೆಯ ರಾಮನನ್ನ ಸಿನಿಮಾದಲ್ಲಿ ನೋಡ್ತೀವಿ. ಕಲ್ಪನೆ ಅಷ್ಟೇ, ತ್ರೇತಾಯುಗದಲ್ಲಿ ನಾವು ಯಾರು ಗೊತ್ತಿರಲಿಲ್ಲ. ಆದರೆ ನಮ್ಮ ಪೂರ್ವಿಕರು ಸ್ವತಃ ಶ್ರೀರಾಮನನ್ನು ನೋಡಿದ್ದಾರೆ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಧುನಿಕ ಶ್ರೀರಾಮ ಅದು ನಿಜ ಎನ್ನುವುದಕ್ಕೆ 5 ಶತಮಾನಗಳ ಹಿಂದೆ ಅಯೋಧ್ಯೆಯಲ್ಲಿ ಯಾವ ರಾಮನಿಗೆ ಮಂದಿರವಿಲ್ಲದೆ ಅವನನ್ನು ಅಲಿಸಲಾಯಿತು, ಆ ರಾಮ ಬಂದು ಎಲ್ಲಿ ಮಲಗಿದ್ದ ಅಂದರೆ ಈ ಮೈಸೂರು ನೆಲದಲ್ಲಿ ಬೀಳುತ್ತಿದ್ದ. ಯಾಕೆ ಮಲಗಿದ್ದ ಅಂದರೆ ರಾಮನ ಅವತಾರವೆತ್ತಿದ್ದ ರಾಮ ಇದ್ದದ್ದು ಇಲ್ಲೇ, ಅದು ನಾಲ್ವಡಿ ರೂಪದಲ್ಲಿ. ಈಗ ಯಾವ ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರ, ಯಾವ ರಾಮ ಮಂದಿರ, ಬಾಲರಾಮ ಮಂದಿರ ನಿರ್ಮಾಣ ಆಗಿ ಯಾವ ರಾಮ ಹೋಗಿ ಕುಳಿತಿದ್ದಾನೋ, ನಮ್ಮ ಅರುಣ್ ಯೋಗಿಯವರ ಕಲ್ಪನೆಯಲ್ಲಿ ಮೈಸೂರು ಮೂಲದಿಂದ ಪುಡಿ ನೋಡಿದ ಬಾಲರಾಮ ಇವತ್ತು ಅಲ್ಲಿ ಹೋಗಿ ಕುಳಿತಿದ್ದಾನೆ ಎಂದರೆ ಇದೇ ರಾಮರಾಜ್ಯವಾಗಿತ್ತು, ರಾಮ ಇಲ್ಲಿ ಬರುತ್ತಿದ್ದಾನೆ. ಇದಕ್ಕೆ ಉದಾಹರಣೆ ಹೇಳಿ ಇಂಥ ವಿಚಾರಗಳನ್ನು ಅನೇಕ ಹೇಳಬಹುದು, ಆದರೆ ತುಂಬಾ ಸಮಯ ಆಗಿರೋದ್ರಿಂದ ನಿಮಗೆ ಮಹಾರಾಜರು ಇರೋದ್ರಿಂದ ಇಂಥ ಮಹಾರಾಜರ ಮನೆತನದವರು ಅತ್ಯಂತ ಸರಳ, ಅತ್ಯಂತ ವಿರಳ. ಅವ್ರು ನಿಂತ್ಕೊಳ್ಳಿಕ್ಕೆ ಚುನಾವಣೆಗೆ ಮುಂಚೆ ಬಂದ್ಬಿಡ್ತಾರ, ಅಲ್ಲಿಗೆ ಬರ್ತಾರ, ಇಲ್ಲಿಗೆ ಬರ್ತಾರ, ಕೈಗೆ ಸಿಗ್ತಾರ ಅಂತ ಹೇಳ್ತಾರೆ. ಕಟ್ಟ ಕಡೆಯ ಗುಡಿಸಲಿಗೆ ಒಬ್ಬ ನಿನ್ನ ವರ್ಗದ ಬಡವರ ಶೋಷಿತರ ಮನೆಗೆ ಕರೆದ್ರು ಕೂಡ ನಾನು ರಾಜನಲ್ಲ, ನಾನು ನಿಮ್ಮ ಮನೆಯ ಸೇವಕ ಎಂದು ಹೇಳಿ ಬರುತ್ತಿದ್ದಾರೆ. ಅಂಥದ್ದೇ ಭಾವನೆ ಇವತ್ತು ಸಿದ್ದರಾಜು ಅವರು ಅಕ್ಷರದ ದೇಗುಲದಲ್ಲಿ ಜೀವಿಗೆಯನ್ನು ಒತ್ತಿಸುವ ಮೂಲಕ ಮೈಸೂರು ಸಂಸ್ಥಾನದ ಪರಂಪರೆಯನ್ನ ಇವತ್ತು ಬೆಳೆದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.